ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ನೀಡಿದೆ. ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದು, ಸುಬ್ಬಾರೆಡ್ಡಿ ಮನೆಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಕ್ರಮ ವಾಹನ ಖರೀದಿ, ಹಣ ಹೂಡಿಕೆ ಸೇರಿದಂತೆ ವಿವಿಧ ಆರೋಪ ಸುಬ್ಬಾರೆಡ್ಡಿ ಅವರ ಮೇಲೆ ಕೇಳಿಬಂದಿತ್ತು. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಮಾಡಿದ್ದಾರೆ. ವಿದೇಶದ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಕೂಡ ಹೊಂದಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ರೈಡ್ ಮಾಡಿದ್ದಾರೆ. ಸುಬ್ಬಾರೆಡ್ಡಿ ಮನೆಯ ಮೇಲೆ ರೈಡ್ ಮಾಡಿದ್ದು, ಇಡಿ ದಾಳಿ ಖಂಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಪ್ರೊಟೆಸ್ಟ್ ಮಾಡಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನ ದಹಿಸಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಅಕ್ರಮ ವಾಹನ ಖರೀದಿ, ಹಣ ಹೂಡಿಕೆ ಸೇರಿ ವಿವಿಧ ಆರೋಪಗಳು ಕೂಡ ಸುಬ್ಬಾರೆಡ್ಡಿ ಅವರ ಮನೆಯ ಕೇಳಿ ಬಂದಿತ್ತು. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಅವರು ಆಸ್ತಿಯನ್ನ ಮಾಡಿದ್ದಾರೆ. ವಿದೇಶದಲ್ಲಿ ಬ್ಯಾಂಕ್ನಲ್ಲಿ ಖಾತೆಯನ್ನ ಹೊಂದಿದ್ದಾರೆ. ವಿದೇಶದ ಬ್ಯಾಂಕ್ಗಳಲ್ಲಿ ಸುಬ್ಬಾರೆಡ್ಡಿ ಅವರು ಖಾತೆಯನ್ನ ಹೊಂದಿದ್ದಾರೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿ ರೈಡ್ ಮಾಡಿ ಸುಬ್ಬಾರೆಡ್ಡಿಯ ಮನೆಯ ಮೇಲೆ ರೈಡ್ ಅನ್ನ ಮಾಡಿದ್ದಾರೆ. ಇಡಿ ದಾಳಿಯನ್ನ ನಡೆಸಿದೆ. ಇಡಿ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿಯನ್ನ ದಹಿಸಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಶಾಸಕರು ಮಾಡಿರುವಂತಹ ಇಡಿ ದಾಳಿಯನ್ನ ಖಂಡಿಸಿ ಇಡಿ ಅಧಿಕಾರಿಗಳು ಶಾಸಕರ ಮನೆ ಮೇಲೆ ದಾಳಿಯನ್ನ ಖಂಡಿಸಿ ಈಗ ಶಾಸಕ ಸುಬ್ಬಾರೆಡ್ಡಿ ಕಾರ್ಯಕರ್ತರು, ಬೆಂಬಲಿಗರು ಏನಿದ್ದಾರಲ್ಲ, ಅವರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿತ್ತು. ಅಕ್ರಮ ವಾಹನ ಖರೀದಿ ಹಾಗೆ ಹಣ ಹೂಡಿಕೆ ಸೇರಿದಂತೆ ವಿವಿಧ ಆರೋಪ ಕೇಳಿಬಂದಿತ್ತು. ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಮಾಡಿದ್ದಾರೆ. ವಿದೇಶಗಳ ಬ್ಯಾಂಕ್ಗಳಲ್ಲಿ ಖಾತೆಯನ್ನ ಕೂಡ ಹೊಂದಿದ್ದಾರೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಡಿಯಲ್ಲಿ ಇಡಿ ದಾಳಿಯನ್ನ ನಡೆಸಿದೆ. ಇನ್ನ ಕೈ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಶಾಕ್ ಕೊಟ್ಟಿದೆ. ಏನ್ ಕೊಟ್ಟಿದೆ ಶಾಕ್ ಅಂತ ನೋಡೋದಾದ್ರೆ, ಬಾಗೇಪಲ್ಲಿ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿದ್ದಾರೆ ಸುಬ್ಬಾರೆಡ್ಡಿ ಅವರು. ಬಾಗೇಪಲ್ಲಿ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಸುಬ್ಬಾರೆಡ್ಡಿ ಆಯ್ಕೆಯಾಗಿದ್ದಾರೆ. ಉದ್ಯಮಿಯೂ ಆಗಿರುವಂತಹ ಸುಬ್ಬಾರೆಡ್ಡಿ ವಿವಿಧ ದೇಶಗಳಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ. ವಿದೇಶಗಳಲ್ಲಿ ಬ್ಯಾಂಕ್ ಖಾತೆಯನ್ನ ಹೊಂದಿದ್ದಾರೆ. ಕೈ ಶಾಸಕ ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಸುಬ್ಬಾರೆಡ್ಡಿ ಆಸ್ತಿಯನ್ನ ಹೊಂದಿದ್ದು, ಕುಟುಂಬದ ಹೆಸರಿನಲ್ಲಿ ಮನೆಯನ್ನ ಖರೀದಿ ಮಾಡಿದ್ದಾರೆ. ಐಷಾರಾಮಿ ಕಾರುಗಳನ್ನ ಖರೀದಿಸಿದ್ದಾರೆ. ವಿದೇಶಗಳಲ್ಲಿನ ಬ್ಯಾಂಕ್ ಖಾತೆ ಹಾಗೆ ಹೂಡಿಕೆ ವಿಚಾರವಾಗಿ ಶೋಧವನ್ನ ನಡೆಸ್ತಾ ಇದೆ ಇಡಿ. ಇನ್ನ ಬ್ಯಾಂಕ್ ಖಾತೆ ಸೇರಿ ಹಲವು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಅಧಿಕಾರಿಗಳು. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಇವರು ಬಾಗೇಪಲ್ಲಿ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾದಂಥವರು ಸುಬ್ಬಾರೆಡ್ಡಿ ಅವರು. ಉದ್ಯಮಿಯೂ ಆಗಿದ್ದಾರೆ, ಜೊತೆಗೆ ರಾಜಕಾರಣಿಯಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ದೇಶ ವಿದೇಶಗಳಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ. ವಿದೇಶಗಳಲ್ಲಿ ನೋಡಿ, ಬ್ಯಾಂಕ್ ಖಾತೆಯನ್ನ ಹೊಂದಿರುವಂತಹ ಕೈ ಶಾಸಕ ಮಲೇಷಿಯಾ ಮತ್ತೆ ಹಾಂಗ್ಕಾಂಗ್ನಲ್ಲಿ, ಜೊತೆಗೆ ಜರ್ಮನ್ನಲ್ಲೂ ಕೂಡ ಆಸ್ತಿಯನ್ನ ಮಾಡಿದ್ದಾರೆ. ಕುಟುಂಬದ ಹೆಸರಿನಲ್ಲಿ ಮನೆ, ಐಷಾರಾಮಿ ಕಾರುಗಳನ್ನು ಕೂಡ ಖರೀದಿಸಿದ್ದಾರಂತೆ ಕೈ ಶಾಸಕ ಸುಬ್ಬಾರೆಡ್ಡಿ. ವಿದೇಶದಲ್ಲಿ ಬ್ಯಾಂಕ್ ಖಾತೆ ಜೊತೆಗೆ ಹೂಡಿಕೆಯನ್ನ ಕೂಡ ಮಾಡಿದ್ದಾರಂತೆ. ಈ ವಿಚಾರವಾಗಿ ಶೋಧವನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಬ್ಯಾಂಕ್ ಖಾತೆ ಸೇರಿ ಹಲವು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ.